ಎಲ್ರಿಗೂ ನಮಸ್ತೆ. ಆದ್ಮೇಲೆ ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಸೇತುಬಂಧ ಉಪಕ್ರಮದ ಪರಿಶೀಲನಾ ಭೇಟಿ ವರದಿ ನಮೂನೆ 2026 ಮತ್ತು 27 ಈ ನಮೂನೆಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಿಸಿದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ, ಸೇತುಬಂಧ ಉಪಕ್ರಮದ ಪರಿಶೀಲನಾ ಭೇಟಿ ವರದಿ ನಮೂನೆ 2026-27. ಭೇಟಿ ನೀಡಿದ ಅಧಿಕಾರಿಯ ಹೆಸರು, ಭೇಟಿ ನೀಡಿದ ಅಧಿಕಾರಿಯ ಪದನಾಮ, ಭೇಟಿ ನೀಡಿದ ಶಾಲೆಯ ಹೆಸರು ಮತ್ತು ಡೈಸ್ ಕೋಡ್, ಭೇಟಿ ನೀಡಿದ ದಿನಾಂಕ, ಪ್ರಾಥಮಿಕ ಮಾಹಿತಿಯನ್ನ ಭೇಟಿ ನೀಡಿದಂಥ ಅಧಿಕಾರಿಗಳು ಭರ್ತಿಯನ್ನ ಮಾಡಬೇಕಾಗುತ್ತೆ. ಇನ್ನು ಶಾಲಾ ಪ್ರಾರಂಭೋತ್ಸವದ ಆಚರಣೆಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡಿದರೋ ಇಲ್ಲೋ, ಹೌದು ಇಲ್ಲ ವಿವರ ಸಂಕ್ಷಿಪ್ತವಾಗಿ ಬರಿತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳ ಸಂಖ್ಯೆ, ಪ್ರಸಕ್ತ ಸಾಲಿನಲ್ಲಿರ್ತಕ್ಕಂಥ ದಾಖಲಾತಿ, ಅದಕ್ಕೆ ಸಂಬಂಧಪಟ್ಟಂತ ಹಾಜರಾತಿ, ಇಂದಿನ ಸಾಲಿನಲ್ಲಿ 10ನೇ ತರಗತಿ ಫಲಿತಾಂಶ, ಅದು ಹೈಸ್ಕೂಲು ಮುಖ್ಯ ಶಿಕ್ಷಕರು ಬರಿತಕ್ಕಂಥದ್ದು, ಭೇಟಿ ನೀಡಿದಂಥವ್ರು ವಿಚಾರಿಸಿ ಮುಖ್ಯ ಶಿಕ್ಷಕರನ್ನ ವಿಚಾರಿಸಿ ಬರಿತಕ್ಕಂಥದ್ದು. ಇನ್ನು ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ 1ರಿಂದ 8, 1ರಿಂದ 7ಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ, ದಾಖಲಾತಿ ಹಾಜರಾತಿಯನ್ನ ಭರ್ತಿಯನ್ನ ಮಾಡಬೇಕಾಗುತ್ತೆ. ಇನ್ನು ಶಿಕ್ಷಕರ ಹಾಜರಾತಿಗೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು, ಪ್ರೆಸೆಂಟ್ ಹಾಜರಿ ಇರ್ತಕ್ಕಂಥದ್ದು, ನಿಯೋಜನೆ ಇರ್ತಕ್ಕಂಥದ್ದು, ರಜೆ ಪಡೆದವರು, ಗೈರು ಹಾಜರಿ, ಅತಿಥಿ ಶಿಕ್ಷಕರು, ಈ ರೀತಿ ಇಲ್ಲಿ ಫಿಲ್ ಅನ್ನ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇನ್ನು ಸೇತುಬಂಧ ಉಪಕ್ರಮದ ಸುತ್ತಳತೆಯ ಮಾಹಿತಿ ಲಭ್ಯತೆ ಅಂದ್ರೆ ಸರ್ಕ್ಯುಲರ್ ಅನ್ನ ಇಟ್ಬೇಕಾಗತ್ತೆ, ಅದು ಇದೆಯೋ ಇಲ್ಲೋ ಅಂತಕ್ಕಂಥದ್ದು. ಪರಿಷ್ಕೃತ ಸ್ಯಾಪ್ ಲಭ್ಯತೆ ಮತ್ತು ಮಾಹಿತಿ ದಾಖಲಿಸುವಿಕೆ, ಪರಿಷ್ಕೃತ ಸ್ಯಾಪ್ ಅನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು ಇರಬೇಕಾಗತ್ತೆ. FLN ಮತ್ತು ಅಪೇಕ್ಷಿತ ಕಲಿಕಾಫಲಗಳ ಮಾಹಿತಿ, ನೈದಾನಿಕ ಪರೀಕ್ಷೆ, ಪೂರ್ವ ಪರೀಕ್ಷೆ, ಪ್ರಶ್ನೆ ಪತ್ರಿಕೆ, ನಿಗದಿತ LOಗಳಿಗೆ ಅನುಗುಣವಾಗಿ, ಅಂದರೆ ಸೇತುಬಂಧಕ್ಕೆ ಸಂಬಂಧಪಟ್ಟಂತ ನೈದಾನಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ಅದನ್ನು ಮಾಡಿರ್ತಕ್ಕಂಥ ದಾಖಲೆಗಳನ್ನು ತೋರಿಸಬೇಕಾಗುತ್ತೆ. ಪೂರ್ವ ಪರೀಕ್ಷೆಯ ಮೌಲ್ಯಮಾಪನ ಮತ್ತು ಸ್ಯಾಪ್ನಲ್ಲಿ ದಾಖಲೆ ನಮೂನೆ 4A ಮತ್ತು 4B, ಸ್ಯಾಟ್ಸ್ನಲ್ಲಿ ದಾಖಲೆ, ಪರಿಹಾರ ಬೋಧನೆಗೆ ಕ್ರಿಯಾ ಯೋಜನೆ ಸಿದ್ಧತೆ ಮತ್ತು ಅನುಪಾಲನೆ ನಮೂನೆ 5A ಮತ್ತು 5B, ಬಿ ಶ್ರೇಣಿಯ ಮಕ್ಕಳಿಗೆ ಹಮ್ಮಿಕೊಂಡ ಸೇತುಬಂಧ ಪರಿಹಾರ ಕ್ರಮಗಳು ಮತ್ತು ಚಟುವಟಿಕೆಗಳು, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನಿಗದಿತ LOಗಳಿಗೆ ಅನುಗುಣವಾಗಿ, ಸಾಫಲ್ಯ ಪರೀಕ್ಷೆಯ ಮೌಲ್ಯಮಾಪನ ಮತ್ತು ಸ್ಯಾಪ್ನ ದಾಖಲೆ ನಮೂನೆ 4A ಮತ್ತು 4B ಹಾಗೂ ಸ್ಯಾಟ್ಸ್ನಲ್ಲಿ ದಾಖಲೆ, ಸಾಫಲ್ಯ ಪರೀಕ್ಷೆಯ ನಂತರ ಪರಿಹಾರ ಬೋಧನೆಗೆ ಕ್ರಿಯಾ ಯೋಜನೆಯ ಸಿದ್ಧತೆ ಮತ್ತು ಅನುಪಾಲನೆ ನಮೂನೆ 5A ಮತ್ತು 5B. ನಂತರ ಸೇತುಬಂಧದಲ್ಲಿ ವಿದ್ಯಾರ್ಥಿಗಳ ಸಾಧನೆ ಅಂತಕ್ಕಂಥದ್ದು, ಸೇತುಬಂಧಕ್ಕೆ ಸಂಬಂಧಪಟ್ಟಂತ ಸಾಧನೆಯ ಫಲಿತಾಂಶವನ್ನು ಇಲ್ಲಿ ನಮೂದು ಮಾಡ್ತಾ ಹೋಗಬೇಕಾಗುತ್ತೆ. ಪೂರ್ವ ಪರೀಕ್ಷೆಯಲ್ಲಿ A ಮತ್ತು B ಅನ್ನ ಪಡೆದಂತ ವಿದ್ಯಾರ್ಥಿಗಳಿಗೆ ನಮೂದನ್ನು ಮಾಡ್ತಕ್ಕಂಥದ್ದು, ಸಾಫಲ್ಯ ಪರೀಕ್ಷೆಯಲ್ಲಿ A ಮತ್ತು B ಅನ್ನ ಪಡೆದಿರತಕ್ಕಂಥದ್ದು. ಸೊ ಇಲ್ಲಿ ಮೊದಲ 4 FLNಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿರುತ್ತವೆ. 5ರಿಂದ 9, 10ರವರೆಗೆ ಇರ್ತಕ್ಕಂಥ ಪ್ರಶ್ನೆಗಳು ಇಂದಿನ ತರಗತಿಯ ಕಲಿಕಾ ಸಾಮರ್ಥ್ಯಗಳನ್ನು ಆಧರಿಸಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಸೇತುಬಂಧ ಉಪಕ್ರಮದ ಅನುಷ್ಠಾನ ಕುರಿತಂತೆ ಉತ್ತಮ ಅಂಶಗಳು ಮತ್ತು ನೀಡಿದ ಸಲಹೆಗಳನ್ನ ಏನಾದರೂ ಕೂಡ ನೀಡಿದ್ರೆ ಬರಿತಾ ಹೋಗ್ಬೇಕಾಗುತ್ತೆ. ಭೇಟಿ ವರದಿಯ ಪ್ರತಿಯನ್ನು ಶಾಲೆಗೆ ನೀಡಿ ನಿರಂತರ ಅನುಪಾಲನೆ ಮಾಡಲು ಶಾಲಾ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರಿಗೆ ಮಾರ್ಗದರ್ಶನವನ್ನ ಭೇಟಿ ನೀಡಿದಂತ ಅಧಿಕಾರಿಗಳು ತಿಳಿಸ್ಬೇಕಾಗತ್ತೆ, ಹೇಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ಮುಖ್ಯ ಶಿಕ್ಷಕರ ಸಹಿಯೊಡನೆ ಇದನ್ನ ಕಚೇರಿಗೆ ತಲುಪಿಸ್ಬೇಕಾಗಿರುತ್ತೆ. ಸೊ ಒಟ್ಟಾರೆಯಾಗಿ ಇದಾಗಿತ್ತು 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನಲ್ಲಿ ಏನು ಸಂದರ್ಶನ ನಮೂನೆ ಇದೆ, ಸೇತುಬಂಧ ಚಟುವಟಿಕೆಗೆ ಪೂರಕವಾಗಿರ್ತಕ್ಕಂಥದ್ದು. ಈ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಯಾರೆಲ್ಲ ಇಷ್ಟೊತ್ತು ವಿಡಿಯೋನ ವೀಕ್ಷಣೆ ಮಾಡಿದರೆ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ತೆ.